ಎಲ್ರಿಗೂ ನಮಸ್ಕಾರ. ರೀಸೆಂಟಾಗಿ ಒಂದು ಕೌನ್ಸೆಲಿಂಗ್ಗೆ ಬಂದಿದ್ರು. ಅದು ಎಸೆನ್ಸ್ ಇಷ್ಟೇ ಆ ಕಥೆದು. ಮಗ ಇಂಜಿನಿಯರಿಂಗ್ ಓದ್ತಾ ಇದ್ದ, 3ನೇ ವರ್ಷದ ತನಕ ಬಂದಿದ್ದ. ಆಮೇಲೆ ಮುಂದಕ್ಕೆ ಓದಲ್ಲ, ಡ್ರಾಪ್ ಔಟ್ ಆಗ್ತೀನಿ ಅಂತ ಹೇಳ್ದ. ತಂದೆ ಕನ್ವಿನ್ಸ್ ಮಾಡೋಕ್ಕೆ ನೋಡಿದ್ರು, ಕಷ್ಟಪಟ್ಟು ಓದು ಕಂಪ್ಲೀಟ್ ಮಾಡ್ಕೊ ಅಂತ. ಇವ್ನಿಗೆ ಇಲ್ಲ, ನನಗೆ ಇಷ್ಟ ಇಲ್ಲ, ನನ್ನ ಕೈಲಾಗಲ್ಲ ಅಂತ ಹೇಳಿದ್ದ. ಹಾಗಾಗಿ ಒಂದು ಕೌನ್ಸೆಲಿಂಗ್ ತೊಗೊಳ್ಳೋಣ ಅಂತ ನನ್ನ ಹತ್ರ ಬಂದು. ಈಗ ತಂದೆ ವರ್ಷನ್ ಪ್ರಕಾರ ಏನು, ಆ್ಯಸ್ ಎ ಪೇರೆಂಟ್ ವಾಟ್ ಎವರ್ ಬೆಸ್ಟ್ ಐ ಕುಡ್ ಹ್ಯಾವ್ ಪಾಸಿಬ್ಲಿ ಡನ್ ನಾನು ಮಾಡಿದ್ದೀನಿ. ಒಳ್ಳೆ ಶಾಲೆಗೆ ಹಾಕಿದ್ದೀನಿ, ಟ್ಯೂಷನ್ಗೆ ಹಾಕಿದ್ದೀನಿ, ಅವನಿಗೆ ಕೋಚಿಂಗ್ ಕೊಡಿಸಿದ್ದೀನಿ, ಮತ್ತು ಇಂಜಿನಿಯರಿಂಗ್ಗೆ ಡೊನೇಷನ್ ಕೊಟ್ಟು ಕೂಡ ಸೇರಿಸಿದ್ರು ಅವನಿಗೆ. ಮಗನ ವರ್ಷನ್ ಏನು ಅಂದರೆ, ನನಗೇನು ಇಂಜಿನಿಯರಿಂಗೇ ಓದಬೇಕು ಅಂತೇನು ಇರಲಿಲ್ಲ. ನಮ್ಮ ಅಪ್ಪ ಹೇಳಿದ್ರು ಇಂಜಿನಿಯರಿಂಗ್ ಓದಿದ್ರೆ ಭವಿಷ್ಯ ಚೆನ್ನಾಗಿರುತ್ತೆ ಅಂತ. ಅವ್ರ ಫ್ರೆಂಡ್ ಯಾರೋ ಅದಕ್ಕೆ ಸ್ಕೋಪ್ ಇದೆ, ಅದಕ್ಕೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಕೊಡಿಸೋ ಮಗನಿಗೆ ಅಂದರು. ಅವ್ರ ಮಾತು ಕೊಟ್ಕೊಂಡು ನನಗೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಕೊಡಿಸಿದ್ರು. ಬಟ್ ನನಗೆ ಓದೋಕ್ಕೆ ಕಷ್ಟ ಆಯಿತು, ಬ್ಯಾಕ್ಲಾಗ್ ಆಯಿತು. ಹಾಗಾಗಿ ನನಗೆ ಎಲಿಜಿಬಿಲಿಟಿ ಇಲ್ಲ ಮುಂದೆ ಓದೋದಕ್ಕೆ. ನಾನು ಇಂಜಿನಿಯರಿಂಗ್ ಬಿಟ್ಟು ಬೇರೆ ಏನಾರು ಮಾಡ್ತೀನಿ. ಇವರಿಬ್ಬರು ವರ್ಷನು ಕೇಳಿದಾಗ ನನಗನ್ಸಿದ್ದೇನು ಅಂದರೆ, ತಂದೆ ಜಾಗದಲ್ಲಿ ತಂದೆ ಸರಿ ಇದ್ದಾರೆ. ಅಂದರೆ ಮಗನಿಗೆ ಏನೇನು ಸಪೋರ್ಟ್ ಮಾಡಬೇಕು ಎಲ್ಲ ಮಾಡಿದ್ರು, ಆದರೆ ಮಗ ಜವಾಬ್ದಾರಿ ತೊಗೊಂಡು ಮುಂದುವರಿಲಿಲ್ಲ ಅನ್ನೋದು ಅವ್ರ ಸಂಕಟ. ಮಗನ ವರ್ಷನ್ ಏನು ಅಂದರೆ, ನನಗೆ ಏನು ಬೇಕು ಅಂತ ನನ್ನ ಅಪ್ಪ ಅಮ್ಮ ಕೇಳಲೇ ಇಲ್ಲ, ಅವರೇ ನನ್ನ ಪರವಾಗಿ ಡಿಸೈಡ್ ಮಾಡಿ ನೀ ಇದನ್ನು ಮಾಡು ಅಂತ ಹೇಳಿಬಿಟ್ರು. ಹಾಗಾಗಿ ನಾನು ಅವ್ರು ಹೇಳಿದ್ದನ್ನು ಮಾಡ್ತಾ ಹೋದೆ. ಬಟ್ ನನಗೆ ಈಗ ಅದನ್ನು ಮಾಡೋಕ್ಕಾಗ್ತಾ ಇಲ್ಲ, ಕಷ್ಟ ಆಗ್ತಿದೆ. ಈ ಥರ ಕೌನ್ಸೆಲಿಂಗಿಗೆ ಬಂದಾಗ ನನಗೇನು ಅನಿಸುತ್ತೆ, ಎಲ್ಲ ಪೋಷಕರು ಒಂದೆರಡು ವಿಚಾರ ಇಂಥ ಕಥೆಗಳಿಂದ ನಾವು ತಿಳ್ಕೊಬೋದು. ಮೊದಲನೇದೇನು, ಎಲ್ಲೋ ಒಂದು ಹಂತದಲ್ಲಿ ನಾವು ಮಕ್ಕಳಿಗೆ ಅವರ ಭವಿಷ್ಯಕ್ಕೆ ಸಂಬಂಧಪಟ್ಟ ನಿರ್ಧಾರಗಳನ್ನ ಮಾಡಬೇಕಾದ್ರೆ ನಾವು ಅವ್ರನ್ನೂ ಇನ್ವಾಲ್ವ್ ಮಾಡ್ಕೋಬೇಕಾಗುತ್ತೆ. ಆದರೆ ಯಾವ ಹಂತದಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡ್ಕೋಬೇಕು ಅನ್ನೋದು ನಮ್ಮ ವಿವೇಚನೆಗೆ ಬಿಟ್ಟಿದೆ. ಉದಾಹರಣೆಗೆ, ಮಕ್ಕಳನ್ನ ನರ್ಸರಿಗೆ ಸೇರಿಸ್ಬೇಕಾದ್ರೆ ಅಥವಾ ಸ್ಕೂಲ್ ಡಿಸೈಡ್ ಮಾಡಬೇಕಾದ್ರೆ, ಅವರು ಚಿಕ್ಕ ಮಕ್ಕಳಲ್ಲಿ ಅವ್ರಿಗೆ ಯಾವ ಥರ ಬಟ್ಟೆ ಈ ಥರ ವಗೇರೆ ವಗೇರೆ ಯಾವುದೇ ನಿರ್ಧಾರಗಳಾದರೂ ನಾವು ಮಕ್ಕಳನ್ನ ಇನ್ವಾಲ್ವ್ ಮಾಡ್ಕೋಬೇಕಲ್ಲ. ಯಾಕೆಂದರೆ ಅವ್ರಿಗಿನ್ನೂ ಪ್ರಪಂಚ ಜೀವನ ಅಷ್ಟು ಅರ್ಥ ಆಗಿರೋದಿಲ್ಲ. ಸೊ ದೇ ವಿಲ್ ನಾಟ್ ಬಿ ಏಬಲ್ ಟು ಮೇಕ್ ಎ ಡಿಸಿಷನ್. ಆದರೆ ಸೈಕಾಲಜಿ ಏನು ಹೇಳುತ್ತಿದ್ದಕ್ಕೆ, ಮಕ್ಕಳು 14 ವರ್ಷ ಆಗೋದ್ರೊಳಗಾಗಿ ಅವರ ಮೂಲ ವ್ಯಕ್ತಿತ್ವ ರೂಪುಗೊಂಡಿರುತ್ತೆ. ಅಂದರೆ ಅವ್ರಿಗೆ ಪ್ರಪಂಚದ ಅರಿವು ಆಗಕ್ಕೆ ಶುರು ಆಗಿರುತ್ತೆ. ತನಗೇನು ಒಳ್ಳೆಯದು, ತನಗೆ ಏನು ಆಗ್ಬರೋದಿಲ್ಲ, ತನಗೆ ಯಾವುದ್ರಲ್ಲಿ ಆಸಕ್ತಿ ಇದೆ, ಹೀಗೆ ಮಕ್ಕಳಿಗೆ ಅರಿವಾಗ್ತಾ ಹೋಗುತ್ತೆ. ಹಾಗಾಗಿ 14 ವರ್ಷ ಮೇಲ್ಪಟ್ಟ ಮಕ್ಕಳ ಭವಿಷ್ಯಕ್ಕೆ ಸಂಬಂಧಪಟ್ಟ ಯಾವುದೇ ನಿರ್ಧಾರ ಆದ್ರೂ ನಾವು ಮಕ್ಕಳನ್ನ ಇನ್ವಾಲ್ವ್ ಮಾಡ್ಕೊಳ್ತಾ ಹೋಗಬೇಕು ಅಂತ ಹೇಳುತ್ತೆ. 14 ವರ್ಷ ಅಂದರೆ ಏನು, 8ನೇ ಕ್ಲಾಸು ಅಂತ ಅಂದ್ಕೋಬೋದು. ಈಗ 10ನೇ ಕ್ಲಾಸ್ ಆದಮೇಲೆ ಏನು ಓದಬೇಕು, PUCಲಿ ಏನು ಕಾಂಬಿನೇಷನ್ ತೊಗೋಬೇಕು, ಮತ್ತು PUC ಆದಮೇಲೆ ನಾನು ಏನು ಕೋರ್ಸ್ ಓದಬೇಕು, ಇದೆಲ್ಲದಕ್ಕೂ ನಾವು ಮಕ್ಕಳನ್ನ ಇನ್ವಾಲ್ವ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಯಾಕೆಂದರೆ ಮೈ ಡಿಸಿಷನ್ ಮೈ ರೆಸ್ಪಾನ್ಸಿಬಿಲಿಟಿ. ಇದನ್ನು ಆ ಕಡೆಯಿಂದ ನೋಡಿದಾಗ ಏನಾಗುತ್ತೆ, ಯುವರ್ ಡಿಸಿಷನ್ ಯುವರ್ ರೆಸ್ಪಾನ್ಸಿಬಿಲಿಟಿ ಅಂತ ಮಕ್ಳು ಅಂದ್ಕೊತಾರೆ. ನೀನು ಹೇಳಿದ್ದು ಅದಕ್ಕೆ ಮಾಡಿದೆ, ನನಗೆ ಕಷ್ಟ ಆಯಿತು, ಈಗ ಮಾಡಲ್ಲ, ನಾನು ಬೇರೆ ಏನಾರು ಮಾಡ್ತೀನಿ. ಇಂಥ ಸಮಸ್ಯೆಗಳು ಬರುತ್ತೆ. ಈ ಕತೆ ನೋಡಿದಾಗ ನನಗೆ ಅನಿಸಿದ್ದೇನು ಅಂದರೆ, ಎಲ್ಲೋ ಒಂದು ಕಡೆ ಪೇರೆಂಟಿಂಗ್ದು ಒಂದು ಫೇಲ್ಯೂರು ಎದ್ದು ಕಾಣ್ತಾ ಇದೆ. ಯಾಕೆ ಅಂತ ಹೇಳ್ತೀನಿ. ದ ಬೆಸ್ಟ್ ಔಟ್ಕಮ್ ಆಫ್ ಎನಿ ಗುಡ್ ಪೇರೆಂಟಿಂಗ್ ಈಸ್ ಮೇಕಿಂಗ್ ದ ಕಿಡ್ಸ್ ರಿಯಲೈಸ್ ದೇ ಅಲೋನ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದೇರ್ ಫ್ಯೂಚರ್. ಅಂದರೆ ಮಕ್ಕಳು ಅವರ ಭವಿಷ್ಯಕ್ಕೆ ಅವರೇ ಹೊಣೆ ಅನ್ನೋದನ್ನು ಅವ್ರಿಗೆ ಅರಿವು ಮೂಡಿಸ್ಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಈ ರೀತಿ ಎಡವಟ್ಟುಗಳು ಆಗೋ ಸಾಧ್ಯತೆ ಜಾಸ್ತಿ ಆಗುತ್ತೆ. ನಾವೇನು ಮಾಡ್ತೀವಿ, ಜಸ್ಟ್ ಬಿಕಾಸ್ ವಿ ಲವ್ ಅವರ್ ಕಿಡ್ಸ್, ದಟ್ ಡಸಂಟ್ ಮೀನ್ ದಟ್ ವಿ ನೀಡ್ ಟು ಕ್ಯಾರಿ ದೆಮ್ ಆನ್ ಅವರ್ ಶೋಲ್ಡರ್ಸ್ ಥ್ರೂಔಟ್ ಅವರ್ ಲೈಫ್ ಅಲ್ವಾ. ಮಕ್ಕಳಿಗೆ ನಮಗೆ ಪ್ರೀತಿ, ನಮ್ಗೆ ಅವ್ರ ಬಗ್ಗೆ ಇದಿದೆ ಅಂತ ಅಭಿಮಾನ ವಿಶ್ವಾಸ ಇದೆ ಅಂದ್ಬಿಟ್ಟು ಅವ್ರ ಇಡೀ ಜೀವನ ನಾವು ಅವ್ರನ್ನ ಹೊತ್ಕೊಂಡು ಹೋಗೋಕ್ಕಾಗೋದಿಲ್ಲ. ಎಲ್ಲೋ ನಮಗೂ ಪೇರೆಂಟ್ಸ್ ಆದರೂ ಲಿಮಿಟೇಷನ್ ಇರುತ್ತಲ್ವ. ಒಂದು ಹಂತದಲ್ಲಿ ಅವ್ರ ಪಲ್ಲಕ್ಕಿ ನಾವು ಕೆಳಗೆ ಇಳಿಸ್ಲೇಬೇಕು, ಅವ್ರ ಜೀವನ ಅವರೇ ನೋಡ್ಕೋಬೇಕಾಗತ್ತೆ, ಅವ್ರ ಜವಾಬ್ದಾರಿ ಅವರೇ ತೊಗೋಬೇಕಾಗತ್ತೆ. ಆದರೆ ಯಾವ ಹಂತದಲ್ಲಿ ಮಾಡಬೇಕು ಅನ್ನೋದು ನಮ್ಮ ವಿವೇಚನೆಗೆ ಬಿಟ್ಟಿದ್ದು. ನೀವು ಸೈಕಾಲಜಿ ಆಸ್ಪೆಕ್ಟ್ ನೋಡೋಕ್ಕೆ ಹೋದರೆ 14 ವರ್ಷ ಆದಮೇಲೆ ಮಕ್ಕಳಿಗೆ ಅವರ ಕಾಲ ಮೇಲೆ ಅವ್ರು ನಿಲ್ಲಕ್ಕೆ ಅವರನ್ನು ಸಶಕ್ತರನ್ನಾಗಿ ಮಾಡಬೇಕು. ಈ ಕತೆ ಹೇಳ್ಬೇಕಾರೆ ನಾನೊಂದು ರೀಸೆಂಟಾಗಿ ಒಂದು ಡಾಕ್ಯುಮೆಂಟ್ರಿ ನೋಡಿದೆ. ಅದರಲ್ಲಿ ಒಂದು ತಾಯಿ ಹುಲಿ ಜೀವನನ ಫಾಲೋ ಮಾಡಿದ್ದಾರೆ ಆ ಡಾಕ್ಯುಮೆಂಟ್ರಿಲಿ. ಅದಕ್ಕೆ 4 ಮಕ್ಕಳಾಗತ್ತೆ. ಆ 4 ಮಕ್ಕಳನ್ನು ಎಷ್ಟು ಚೆನ್ನಾಗಿ ಅದು ಪ್ರೊಟೆಕ್ಟ್ ಮಾಡುತ್ತೆ, ನರ್ಚರ್ ಮಾಡುತ್ತೆ ಅಂದರೆ, ಆ ಏರಿಯಾನಲ್ಲಿ ಇನ್ನೊಂದು ಮೇಲ್ ಟೈಗರ್ ಇರುತ್ತೆ, ಅದ್ರ ವಿರುದ್ಧನೂ ಹೋರಾಡುತ್ತೆ ಮಕ್ಕಳಿಗೋಸ್ಕರ.
ಅಂದರೆ ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಬಿಟ್ಕೊಡೋದಿಲ್ಲ, ಅಷ್ಟು ಚೆನ್ನಾಗಿ ಪ್ರೊಟೆಕ್ಟ್ ಮಾಡುತ್ತೆ. ಅವ್ರಿಗೆ ಬೇಟೆ ಆಡಿ ಫಸ್ಟ್ ತಂದು ಆಹಾರನ ಮಕ್ಳು ಕೊಡುತ್ತೆ, ಮಕ್ಕಳು ತಿಂದಾದ್ಮೇಲೆ ಅದು ತಿಂತಾ ಇರುತ್ತೆ. ಎಲ್ಲೋ ಸುಮಾರು ಒಂದು ಕಾಲ ಅಥವಾ 1.5 ವರ್ಷ ಆದಮೇಲೆ ಮಕ್ಕಳಿಗೆ ಈ ಹುಲಿಗೆ ಅರ್ಥ ಆಗುತ್ತೆ, ಇಲ್ಲಿಂದ ಮುಂದಕ್ಕೆ ನಾನು ನನ್ನ ಮಕ್ಕಳು ನನ್ನ ಹತ್ರ ಇಟ್ಕೋಬಾರ್ದು, ಇದು ನನಗೂ ತೊಂದರೆ ಅವ್ರಿಗೂ ತೊಂದರೆ ಅನ್ನೋದು ಆ ಹುಲಿಗೆ ಅರಿವಾಗುತ್ತೆ. ಅವಾಗ ಅದೇನು ಮಾಡುತ್ತೆ, ಫಸ್ಟ್ ಟೈಮ್ ಅವತ್ತು ಬೇಟೆ ಆಡ್ಕೊಂಡು ಬಂದು ಆಹಾರ ತೊಗೊಂಡು ಬಂದವೆ ಮಕ್ಕಳು ಪ್ರತಿದಿನದಂತೆ ಬರುತ್ತೆ ಆಹಾರ ತಿನ್ನೋಕ್ಕೆ. ಆವಾಗ ಆ ತಾಯಿ ಆ ಹುಲಿನ ಗದರಿಸಿ ಜೋರಾಗಿ ಗರ್ಜನೆ ಮಾಡಿ ಹೆದರಿಸಿ ಓಡಿಸ್ಬಿಡುತ್ತೆ ಅಲ್ಲಿ. ಆವಾಗ ಮಕ್ಳಿಗೆ ಅರಿವಾಗತ್ತೆ, ಓ ಇನ್ನು ಮುಂದೆ ನಮ್ಮ ಅಮ್ಮ ನನಗೆ ಆಹಾರ ಕೊಡೋದಿಲ್ಲ, ನಮ್ಮನ್ನು ನೋಡ್ಕೊಳ್ಳಲ್ಲ ಅಂದ್ಬಿಟ್ಟು ಅವು ದೂರ ಹೋಗಿ ಅವು ಟೆರಿಟರಿ ಮಾರ್ಕ್ ಮಾಡ್ಕೊಂಡು ಅವು ಜೀವನ ಮಾಡ್ತವೆ. ನೋಡಿ, ಪ್ರಾಣಿಗಳಿಗೂ ಗೊತ್ತಾಗತ್ತೆ, ಒಂದು ಹಂತ ಆದಮೇಲೆ ನಾವು ಮಕ್ಕಳಿಗೆ ಜವಾಬ್ದಾರಿ ಕೊಟ್ಟು ಅವ್ರನ್ನ ದೂರ ಕಳಿಸ್ಬೇಕು. ನಮ್ಮ ಹತ್ರ ಇಟ್ಕೊಂಡಷ್ಟು ಅವರ ಸುತ್ತ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿದಷ್ಟು ನಮ್ಮ ಮಕ್ಕಳು ಎಮೋಷ್ನಲಿ ಮತ್ತು ಮೆಂಟಲಿ ವೀಕ್ ಆಗ್ತಾ ಬರ್ತಾರೆ. ಮುಂದೊಂದು ದಿನ ಅವ್ರು ಯಾವತ್ತು ಜವಾಬ್ದಾರಿ ತೊಗೋಬೇಕು ಅವರು ತೊಗೊಳಕ್ಕೆ ತಯಾರಿರಲ್ಲ. ಈಗ ನನ್ನ ಹತ್ರ ಕೌನ್ಸಿಲಿಂಗ್ ಬಂದಿದ್ದ ಕೇಸು ಅದೇ ಆಯಿತು. ಆ ಹುಡುಗ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನನಗೇನು ಇಂಜಿನಿಯರಿಂಗ್ ಓದಬೇಕು ಅಂತಿರಲಿಲ್ಲ, ಇದು ಅಪ್ಪ ಅಮ್ಮ ನಿರ್ಧಾರ ಆಗಿತ್ತು, ಈಗ ನನಗೆ ಕಷ್ಟ ಆಗ್ತಿದೆ, ನಾನು ಮಾಡಲ್ಲ, ಈಗ ನನಗೇನು ಬೇಕೋ ನಾನು ಅದನ್ನು ಮಾಡ್ತೀನಿ. ಬಹುಶಃ ಇದನ್ನು ನಾವು 10ನೇ ಕ್ಲಾಸ್ ಆದಮೇಲೆ ನೀನು ಮುಂದೆ ಏನು ಓದ್ತೀಯಪ್ಪ, ಏನು ಆಗಬೇಕು ಅಂತಿದೆಯಾ, ಅದ್ರ ಪ್ರಕಾರ ನಿನ್ನ ಕೋರ್ಸ್ಗಳನ್ನ ಆಯ್ಕೆ ಮಾಡ್ಕೊ, ನಿನ್ನ ಸಬ್ಜೆಕ್ಟ್ ಕಾಂಬಿನೇಷನ್ ಆಯ್ಕೆ ಮಾಡ್ಕೊಳ್ಳೋ ಜವಾಬ್ದಾರಿ ಅವ್ರಿಗೆ ಕೊಟ್ಬಿಟ್ಟಿದ್ರೆ ಬಹುಶಃ ಇವತ್ತಿನ ದಿನ ಹುಡುಗನ ಪರಿಸ್ಥಿತಿ ಈ ರೀತಿ ಆಗ್ತಾ ಇರಲಿಲ್ಲ. ಒಂದು, ಅಪ್ಪ ಅಮ್ಮನ ಕಷ್ಟಪಟ್ಟಿದ್ದು ಹಣ ಹೋಯಿತು, ಅದಕ್ಕಿಂತ ಮುಖ್ಯವಾಗಿ ಸುಮಾರು 4 ವರ್ಷ ಅವ್ರ ಜೀವನದಲ್ಲಿ ವ್ಯರ್ಥ ಆಯಿತು. ಹಾಗಾಗಿ ಏನಾಗುತ್ತೆ, ಕೆಲವು ಸಲ ಮಕ್ಕಳು ಅವ್ರ ಬಗ್ಗೆ ಅವ್ರ ಕಾನ್ಫಿಡೆನ್ಸ್ ಕೂಡ ಕಳ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಇದು ಸಮ್ಮರಿ ಏನು ಅಂದರೆ, ಪ್ಲೀಸ್ ಮೇಕ್ ಶೋರ್ ದಟ್ ಯು ಮೇಕ್ ಯುವರ್ ಕಿಡ್ಸ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ರಿಯಲೈಸ್ that they alone are responsible for their future. ಇದು ಯಾವ ಹಂತದಲ್ಲಿ ಮಾಡಬೇಕು, ಸರಿ ಸುಮಾರು 7ನೇ ಕ್ಲಾಸ್ 8ನೇ ಕ್ಲಾಸ್ ಆಗೋ ಅಷ್ಟಕ್ಕೆ ಮಕ್ಳಿಗೆ ಹೇಳ್ಕೊತಾ ಬರಬೇಕು. ನಾವೇನಿದ್ರು ಸಪ್ಲಿಮೆಂಟ್ ಮಾಡೋಕ್ಕಾಗಲ್ಲಪ್ಪ, ಕಾಂಪ್ಲಿಮೆಂಟ್ರಿ ರೋಲ್ ಪ್ಲೇ ಮಾಡ್ತೀವಿ, ಅಂದರೆ ನಿಮಗೆ ಸಪೋರ್ಟ್ ಮಾಡ್ತೀವಿ. ನಿನ್ನ ಹಸುವಾದರೆ ನೀನೇ ಊಟ ಹುಡ್ಕೋಬೇಕು, ನಾವು ಯಾವಾಗಲೂ ಸಪ್ಲೈ ಮಾಡೋದಕ್ಕಾಗಲ್ಲ ಅನ್ನೋದನ್ನ ಮಕ್ಕಳಲ್ಲಿ ಹೇಳ್ತಾ ಬರಬೇಕು. ಅಂದರೆ ಅರ್ಥ ಏನು, ವಾಟ್ ಎವರ್ ಯು ಡಿಸೈಡ್ ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ, ನೀನು ಅದನ್ನು ಕಾರ್ಯಗತ ಮಾಡಬೇಕು, ಜವಾಬ್ದಾರಿ ನಿಂದು. ಜೀವನದಲ್ಲಿ ಸುಲಭವಾಗಿ ಏನೂ ಆಗಲ್ಲ, ಯಾಕೆಂದರೆ ಕಂಫರ್ಟ್ ಝೋನ್ ಸೃಷ್ಟಿ ಮಾಡಿಬಿಟ್ರೆ ಏನಾಗುತ್ತೆ, ಸುಲಭವಾಗಿ ಏನಾಗುತ್ತೆ ಅಷ್ಟಕ್ಕೆ ಮಾತ್ರ ಅವ್ರು ಗಮನ ಕೊಡ್ತಾರೆ, ಕಷ್ಟಪಡೋದು ನನ್ನ ಕೈಲಿ ಆಗಲ್ಲ ಅಂತ ಸುಲಭವಾಗಿ ಹಿಂದೆ ಬಂದುಬಿಡ್ತಾರೆ. ಆ ಥರ ಎಲ್ಲ ಸಮಯದಲ್ಲೂ ಮಾಡೋಕ್ಕಾಗಲ್ಲ ಅಲ್ಲ, ಬಿಕಾಸ್ ಲೈಫ್ ಈಸ್ ಆಲ್ವೇಸ್ ನಾಟ್ ಎ ಬೆಡ್ ಆಫ್ ರೋಸಸ್, ಇಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಚಾಲೆಂಜಸ್ ಆ್ಯಂಡ್ ಇಶ್ಯೂಸ್. ಅದನ್ನು ಫೇಸ್ ಮಾಡುವಂಥ ಮಾನಸಿಕ ಧೈರ್ಯ ನಾವು ಮಕ್ಕಳಲ್ಲಿ ತುಂಬಬೇಕು. ಮತ್ತು ಇದನ್ನು ಫೇಸ್ ಮಾಡೋದು ನಿನ್ನ ಬದುಕಿಗೆ, ನಿನ್ನ ಒಂದು ಪ್ರೋಗ್ರೆಸ್ಗೆ, ನಿನ್ನ ಒಂದು ಗ್ರೋತ್ಗೆ ಅನಿವಾರ್ಯ ಅನ್ನೋದು ಕೂಡ ಹೇಳಬೇಕು. ನಾವು ನಿಂಗೆ ಸಪೋರ್ಟ್ ಮಾಡ್ತೀವಿ, ಬಟ್ ಯು ಆರ್ ದ ಒನ್ ಹೂ ನೀಡ್ ಟು ಫೇಸ್ ಆಲ್ ದೀಸ್ ಇಶ್ಯೂಸ್ ಆ್ಯಂಡ್ ಚಾಲೆಂಜಸ್. ಇಷ್ಟು ಧೈರ್ಯ ಮಕ್ಕಳಲ್ಲಿ ತುಂಬಿ ಅವ್ರನ್ನ ಇದಕ್ಕೆ ತಯಾರಿ ಮಾಡಿದ್ರೆ ಬಹುಶಃ ಮುಂದೆ ಬರುವ ಅವರ ಭವಿಷ್ಯದಲ್ಲಿ ಅವರು ತಮ್ಮ ಯಶಸ್ಸನ್ನು ಕಂಡ್ಕೊತಾರೆ ಮತ್ತು ಚೆನ್ನಾಗಿ ಬಾಳ್ತಾರೆ ಅನ್ನೋದು ಈ ಕಥೆಯಿಂದ ನಮಗೆ ಅರ್ಥ ಆಗುತ್ತೆ. ಯಾರ್ಯಾರಿಗೆ ಈ ವಿಚಾರ ಇಷ್ಟ ಆಗುತ್ತೆ ದಯವಿಟ್ಟು ಇನ್ನೊಬ್ಬರ ಹತ್ರ ಹಂಚ್ಕೊಳ್ಳಿ. ನೀವು ಕೂಡ ನಿಮ್ಮ ಮಕ್ಕಳ ಬಗ್ಗೆ ಈ ವಿಚಾರದಲ್ಲಿ ಗಮನ ಹರಿಸಿ ಅಂತ ಹೇಳ್ತೀನಿ. ನಮಸ್ಕಾರ.